ನಾಷ್ಟ ನೀವು ತುಂಬಾ ಹೆವಿಯಾಗಿ ಮಾಡ್ಬಿಟ್ಟು ರಾತ್ರಿ ಹೊತ್ತು ಕಮ್ಮಿ ತಿಂದ್ರೆ ನೀವು ಮೊಟ್ಟೆ ಕೊಟ್ಟು ಬೇಗ ಕರಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ನಿಜನಾ? ಫಸ್ಟ್ ಈ ತರ ಮಾಡೋದ್ರಿಂದ ಆಕ್ಚುಲಿ ಏನ್ ಬೆನಿಫಿಟ್ಸ್ ಇದೆ, ನಿಮ್ಗೆ ಏನ್ ಉಪಯೋಗ ಇದೆಯೋ ಇಲ್ವೋ ಅದ್ರ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಬೊಜ್ಜು ಕರಗುತ್ತೋ ಇಲ್ವೋ ಅಂತ ಹೇಳ್ತೀನಿ. ಇಷ್ಟೊಂದು ಜನ ಬೆಳಗ್ಗೆ ಹೊತ್ತು ಜಾಸ್ತಿ ತಿನ್ನಿ ಅಂತ ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ಇಡೀ ದಿನ ನಿಮ್ಗೆ ಕೆಲಸ ಇರುತ್ತೆ, ಕೆಲಸ ಮಾಡೋದಕ್ಕೆ ಎನರ್ಜಿ ಬೇಕು. ರಾತ್ರಿ ಕಮ್ಮಿ ಏನಕ್ಕೆ ತಿನ್ನಿ ಅಂತ ಹೇಳ್ತಾರೆ ಅಂತಂದ್ರೆ, ನೀವು ಹೆಂಗಿದ್ರು ಮಲ್ಕೋತಾ ಇದ್ದೀರಾ, ಸೊ ಜಾಸ್ತಿ ಅಷ್ಟೊಂದು ಬಾಡಿ ಮೂವ್ಮೆಂಟ್ ಇರಲ್ಲ, ಸೊ ಅಷ್ಟೊಂದು ಡೈಜೆಸ್ಟ್ ಆಗಲ್ಲ, ಅದಕ್ಕೆ ಕಮ್ಮಿ ತಿನ್ನಿ ಅಂತ ಹೇಳ್ತಾರೆ. ಈ ತರ ಮಾಡೋದ್ರಿಂದ ಎರಡೇ ಬೆನಿಫಿಟ್ ಸಿಗ್ತಾರೆ ನಿಮಗೆ. ನೀವು ಬೆಳಗ್ಗೆ ಜಾಸ್ತಿ ತಿಂದಾಗ ನಿಮ್ಗೆ ಒಳ್ಳೆ ಎನರ್ಜಿ ಇರುತ್ತೆ, ದಿನವೆಲ್ಲ ನಿಮ್ಗೆ ಕೆಲಸ ಮಾಡೋದಕ್ಕೆ ಆಚೆ ಓಡೋದಕ್ಕೆ ಫುಲ್ ಎನರ್ಜಿ ಇರುತ್ತೆ. ಮತ್ತೆ ರಾತ್ರಿ ಹೊತ್ತು ಡೈಜೆಷನ್ ಸ್ವಲ್ಪ ಬೇಗ ಆಗುತ್ತೆ, ಹೆಂಗೆ ಕಮ್ಮಿ ತಿಂತಾ ಇದೀರಾ. ಆದರೆ ಇದು ಮಾಡಿದ್ರೆ ನಿಮ್ ಬೊಜ್ಜು ಕರಗುತ್ತಾ ಇಲ್ವಾ, ನಿಮ್ ಪರ್ ಮೀಲ್ ಪೋರ್ಷನ್ ಸೈಜ್ ಅಷ್ಟೊಂದು ಮ್ಯಾಟರ್ ಆಗಲ್ಲ ವೆನ್ ಇಟ್ ಕಮ್ಸ್ ಟು ವೆಯ್ಟ್ ಲಾಸ್. ಬೊಜ್ಜು ಕರಗ್ಸಕ್ಕೆ ನೀವು ಎಷ್ಟು ಜಾಸ್ತಿ ತಿಂತಿದ್ದೀರಾ ಒನ್ ಟೈಮು, ಎಷ್ಟು ಕಮ್ಮಿ ತಿಂತಿದ್ದೀರಾ ಇನ್ನೊಂದು ಟೈಮು ಅಂತ ಮ್ಯಾಟರ್ ಆಗಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಕ್ಯಾಲರೀಸ್ ಎಷ್ಟು ತಿಂತಿದ್ದೀರಾ ಒಂದ್ ದಿನಕ್ಕೆ ಅಷ್ಟೇ ಮ್ಯಾಟರ್ ಆಗೋದು. ಸೊ ನೀವು ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ಮತ್ತೆ ಮಧ್ಯದಲ್ಲಿ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ರಾತ್ರಿ ಡಿನ್ನರ್ ಕಮ್ಮಿ ಮಾಡಿದ್ರು ನಿಮ್ ಕ್ಯಾಲರೀಸು ಕೆಲವು ಸಲ ಜಾಸ್ತಿ ಆಗಿರುತ್ತೆ. ಸೊ ನೀವು ರಾತ್ರಿ ಊಟ ಮಾಡ್ತಿರೋ ಇಲ್ವೋ ಅದು ಮ್ಯಾಟರ್ ಆಗಲ್ಲ. ಅವಾಗ ನೀವು ಇಲ್ಲ ದಪ್ಪ ಆಗ್ತಾ ಇದೀರಾ. ನಿಮ್ಗೆ ಎನರ್ಜಿ ಬೇಕು ನಿಮ್ ಕೆಲಸಕ್ಕೆ ಅಂತಂದ್ರೆ ನೀವು ಹೆವಿ ಬ್ರೇಕ್ಫಾಸ್ಟ್ ಮಾಡಬಹುದು, ಮತ್ತೆ ರಾತ್ರಿ ಹೊತ್ತು ಲೈಟ್ ಡಿನ್ನರ್ ಮಾಡಬಹುದು, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಹಂಗಂತ ಬೊಜ್ಜು ಕರಗ್ಸಕ್ಕೆ ಅಂತ ನಿಮ್ಗೆ ಕ್ಯಾಲರೀಸ್ ಎಷ್ಟು ತಿಂತಿದ್ದೀರಾ ಅಂತ ನೋಡ್ಕೊಂಡು ತಿನ್ಬೇಕು. ಒಂದಿಷ್ಟು ಹಿಂಗೆ ಹೇಳ್ತೀವಿ ನಾವು, ಮಿಕ್ಕಿದೇನ ಮಾಡ್ಕೊಳ್ಳಿ ನೀವು.